ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 9ನೇ ಕಂತು ಹಣ ಕುರಿತು ಅಂಡ್ ಹಾಗೇನು ಸಹ 10ನೇ ಕಂತು ಹಣ ರಿಲೇಟೆಡ್ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಸಹ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದ್ರೆ 9ನೇ ಕಂತು ಹಣ ಇದುವರೆಗೂ ಸಹ ಬಂದಿಲ್ವೋ, ಅದರಲ್ಲೂ ನಿಮ್ಗೆ 8ನೇ ಕಂತು ಹಣ ಬಂದಿಲ್ಲ ಅಂಡ್ ಹಾಗೇನು ಸಹ 9ನೇ ಕಂತು ಹಣ ಬಂದಿಲ್ಲ ಅಂತ ಅಂದ್ರೆ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಗೆ ಕೇವಲ 9ನೇ ಕಂತು ಹಣ ಬಂದಿಲ್ಲ ಅಂತ ಅಂದ್ರೆ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಆದ್ರೆ ಬಂದಿದೆ. 9ನೇ ಕಂತು ಹಣ ಇದುವರೆಗೂ ಸಹ ಯಾರಿಗಾದ್ರೆ ಬಂದಿಲ್ವೋ ಅಂದ್ರೆ 9ನೇ ಕಂತು ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಹಾಗೇನು ಸಹ ಆ ಹಣ ಯಾವ ದಿನಾಂಕದೊಳಗಡೆ ಬರುತ್ತೆ ಅಂತ ಅಂದ್ರೆ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಯಾರಿಗಾದ್ರೂ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ. ಅಂಡ್ 8ನೇ ಕಂತು ಹಣ 9ನೇ ಕಂತು ಹಣ ಪೆಂಡಿಂಗ್ ಇದ್ರೆ ಒಟ್ಟಿಗೆ 4,000 ಹಣ ಜಮಾ ಆಗೋ ಚಾನ್ಸಸ್ ಇದೆ. ಅಥವಾ ಸಪರೇಟ್ ಆಗಿ 8ನೇ ಕಂತು ಹಣ ಒಂದ್ಸಲಿ 9ನೇ ಕಂತು ಹಣ ಒಂದ್ಸಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗಾಗಿ ನಿಮ್ಗೆ 9ನೇ ಕಂತು ಹಣ ಪೆಂಡಿಂಗ್ ಇದ್ರೆ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಜಮಾ ಆಗುತ್ತೆ. ಅದು ಇವತ್ತೇ ಆಗಿರ್ಬೋದು ಅಥವಾ ನಾಳೆನೇ ಆಗಿರ್ಬೋದು. ಅಂಡ್ ಹಾಗೇನು ಸಹ 10ನೇ ಕಂತು ಹಣ ಬಗ್ಗೆ ಇಲ್ಲಿ ಫಲಾನುಭವಿಗಳಿಗೆ ನಾನು ಸುಮಾರು ವಿಡಿಯೋಸ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಸಹ ಫಲಾನುಭವಿಗಳಲ್ಲಿ ಲಿಟಲ್ ಬಿಟ್ ಕನ್ಫ್ಯೂಷನ್ ಆದ್ರೆ ಇದೆ. ಏನಂತ ಅಂದ್ರೆ 10ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ, ಯಾರಿಗಾದ್ರೂ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನೋಡಿ. ಫಲಾನುಭವಿಗಳಿಗೆ ಒಂದು ನೆನಪಿರಲಿ, 10ನೇ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ ಅಂಡ್ ಹಾಗೇನು ಯಾರ ಬ್ಯಾಂಕ್ ಖಾತೆಗಳಿಗೂ ಸಹ ಬಂದಿಲ್ಲ. ಬಟ್ 10ನೇ ಕಂತು ಹಣ ಯಾವಾಗ ಬರುತ್ತಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 10ನೇ ಕಂತು ಹಣ ಮೇ 2nd ವೀಕ್ ಅಲ್ಲಿ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸ್ತಾ ಇದೀವಿ. ಇನ್ ಕೇಸ್ ನಡೆಸ್ತಿರುವಂತಹ ಸಿದ್ಧತೆಗಳೇನಾದ್ರೂ ಸ್ವಲ್ಪ ಬೇಗನೆ ಆದ್ರೆ ಮೇ 2nd ವೀಕ್ ಇಂತ ಮುಂಚೆನೂ 10ನೇ ಕಂತು ಹಣ ಬಿಡುಗಡೆ ಮಾಡುವ ಸಾಧ್ಯತೆಗಳಾದ್ರೆ ಇದಾವೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಫಲಾನುಭವಿಗಳು ಈಗಾಗಲೇ ಯಾರಾದ್ರೂ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ, ಇನ್ನು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ. ಮೇ ತಿಂಗಳ 10ನೇ ಕಂತು ಹಣ ನಿಮ್ಗೆ ಮೇ 2nd ವೀಕ್ ಅಲ್ಲಾದ್ರೆ ರಿಲೀಸ್ ಆಗುತ್ತೆ. ಹಣ ಬಿಡುಗಡೆ ಆದಾಗ ನಾನು ನಿಮ್ಗೆ ಖಂಡಿತವಾಗ್ಲೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ 10ನೇ ಕಂತು ಹಣ ಬಿಡುಗಡೆ ಆಗಿಲ್ಲ. ಯಾವ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳು ಸಹ ರಿಸೀವ್ ಆಗಿಲ್ಲ. ಓಕೆನಾ? ನಿಮ್ಗೆ ಯಾವ ಕಂತು ಹಣ ಬಂದಿದೆ, ಯಾವ ಕಂತು ಹಣ ಬರಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.